ಹಾಯ್ ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಈ ಮನೆಯಲ್ಲಿನೇ ಚಾಕೋ ಚಿಪ್ಸ್ನ ಯಾವ ರೀತಿ ರೆಡಿ ಮಾಡೋದು ಅನ್ನೋದನ್ನು ನೋಡೋಣ. ಈ ಚಾಕೋ ಚಿಪ್ಸು ಮೇಯ್ನಾಗಿ ಈ ಐಸ್ ಕ್ರೀಮ್ಗಳಿಗೆ ಹಾಗೆ ಕೇಕ್ಗಳಿಗೆ ತುಂಬಾ ಜಾಸ್ತಿ ಬಳಸ್ತಾರೆ. ಇದನ್ನು ನಾವು ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲಿ ತುಂಬಾ ಚೆನ್ನಾಗಿ ಯಾವ ರೀತಿ ರೆಡಿ ಮಾಡೋದು ಅನ್ನೋದನ್ನು ನೋಡೋಣ. ನಾವು ಸಿಂಪಲ್ಲಾಗಿ ಇದನ್ನು ಮನೆಯಲ್ಲಿನೇ ರೆಡಿ ಮಾಡ್ಬೋದು. ಹಾಗೆ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಮೊದಲು ನನ್ನ ವಿಡಿಯೋನ ನೋಡ್ಬೋದು. ನಾನಿಲ್ಲಿ ಈ ರೀತಿ ಬಿಸ್ಕೆಟ್ ಬರುತ್ತೆ ಅಲ್ವಾ, ಚಾಕ್ಲೇಟ್ ಕಲರು, ನೀವು ಯಾವ ಬಿಸ್ಕೆಟ್ನ ಯೂಸ್ ಮಾಡ್ಬೋದು. ಈ ರೀತಿ ಚಾಕ್ಲೇಟ್ ಕಲರ್ ಬರುತ್ತಲ್ವ ಬಿಸ್ಕೆಟ್ನ, ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಸಣ್ಣದಾಗಿ ಪೀಸ್ ಮಾಡಿ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಾನು ಒಂದು ಕಾಫಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಿಮ್ಮ ಹತ್ರ ಈ ಚಾಕ್ಲೇಟ್ ಇಲ್ಲಪ್ಪ ಅಂತ ಅಂದರೆ ಈ ರೀತಿ ನೀವು ಮನೆಯಲ್ಲಿನೇ ರೆಡಿ ಮಾಡ್ಕೋಬೋದು ಚಾಕೋ ಚಿಪ್ಸ್ನ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಾನು ಒಂದು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಇವಾಗ ಪೌಡ್ರನ್ನ ರೆಡಿ ಮಾಡ್ಕೊಳ್ಳೋಣ. ಈ 5 ರೂಪಾಯಿ ಪಾಕೆಟ್ ತೊಗೊಂಡ್ರೆ ಕೂಡ ನೀವು ನಡೆಯುತ್ತೆ ಬಿಸ್ಕೆಟ್ದು. ನೋಡಿ, ಈ ರೀತಿ ಸಣ್ಣದಾಗಿ ನಾನು ಪೌಡರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಆದಷ್ಟು ಸಣ್ಣದಾಗಿ ಈ ರೀತಿ ಪೌಡರ್ನ ರೆಡಿ ಮಾಡ್ಕೊಳ್ಳಿ. ನಾನು ಇದನ್ನು ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿನೇ ಈ ಚಾಕೋ ಚಿಪ್ಸ್ನ ರೆಡಿ ಮಾಡ್ಕೋಬೋದು. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗ್ಬೋದು. ನೋಡಿ, ಈ ರೀತಿ ನಾನು ಸ್ವಲ್ಪನೇ ನೀರನ್ನ ಹಾಕಿ ಇದನ್ನು ಕಲಿಸ್ಕೊತಾ ಇದ್ದೀನಿ. ಗಂಟುಗಳು ಇಲ್ಲದೆ ಇರೋ ಥರ ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ಆದಷ್ಟು ಇದು ಪೇಸ್ಟು ಗಟ್ಟಿಯಾಗಿ ರೆಡಿ ಮಾಡ್ಕೊಳ್ಳಿ. ಏನಾದರೂ ಸ್ವಲ್ಪ ನಿಮಗೆ ಈ ತೆಳು ಅನಿಸಿದರೆ ಒಂದು ಬಿಸ್ಕೆಟ್ನ ಪೌಡ್ರ್ ಮಾಡಿ ಕೂಡ ನೀವು ಹಾಕ್ಕೋಬೋದು. ನೋಡಿ, ಈ ರೀತಿ ನಿಧಾನಕ್ಕೆ ಚೆನ್ನಾಗಿ ಆದಷ್ಟು ಗಟ್ಟಿಯಾಗಿ ನೀವು ಕಲಿಸ್ಕೊಂಡ್ರೆ ಶೇಪ್ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ನಾವು ಶೇಪ್ ಕೊಡುವಾಗ ತೆಳ್ಳಗೆ ಬಂದುಬಿಡುತ್ತೆ ಅಂತ. ನೋಡಿ, ಈ ರೀತಿ ಗಟ್ಟಿಯಾಗಿ ಶೇಪ್ನ ರೆಡಿ ಮಾಡ್ಕೊಳ್ಳಿ. ಇದು ಕರೆಕ್ಟಾಗಿದೆ, ಇಷ್ಟು ಸಾಕು. ಹಾಗೆ ನಾನು ಮನೆಯಲ್ಲಿ ಹಾಲಿನ ಪ್ಯಾಕೆಟ್ ಇರುತ್ತಲ್ವ, ಈ ಹಾಲಿನ ಪ್ಯಾಕೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಪೈಪಿಂಗ್ ಬ್ಯಾಗ್ ಇದ್ದರೆ ಅದು ಕೂಡ ನೀವು ಯೂಸ್ ಮಾಡ್ಬೋದು. ನಾನು ಹಾಲಿನ ಪ್ಯಾಕೆಟ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಣಗಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನಿವಾಗ ಈ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ತುಂಬಾ ಈಸಿಯಾಗಿ ನಾವು ಇದನ್ನು ರೆಡಿ ಮಾಡ್ಕೋಬೋದು. ಹಾಗೆ ನಾನು ಮೊದಲೇ ಹೇಳಿರೋ ಹಾಗೆ ಪೇಸ್ಟು ಆದಷ್ಟು ಗಟ್ಟಿಯಾಗಿರಲಿ, ಇಲ್ಲಾಂದರೆ ತೆಳ್ಳಗೆ ಆಗಿಬಿಡುತ್ತೆ ಚಾಕೋ ಚಿಪ್ಸು. ಹಾಗೆ ಇದನ್ನು ನಾವು ಈ ರಬ್ಬರಿಂದ ಅಥವಾ ದಾರದಿಂದ ಕೂಡ ಇದನ್ನು ಚೆನ್ನಾಗಿ ಗಂಟನ್ನ ಕಟ್ಕೋಬೋದು ಹಾಲಿನ ಪ್ಯಾಕೆಟ್ನ, ಇಲ್ಲಾಂದರೆ ಪೇಸ್ಟು ಹೊರಗಡೆ ಬರುತ್ತೆ. ನಾನು ಹಾಗೆ ತಿರುಗಿಸಿ ಇದನ್ನು ಹಾಕ್ತಾಯಿದ್ದೀನಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಆದಷ್ಟು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕೂಡ ಕೊಡ್ಕೋಬೋದು. ನೋಡಿ, ಈ ರೀತಿ ನೀವು ರಬ್ಬರ್ ಕೂಡ ಹಾಕಿ ಅಥವಾ ದಾರ ಕೂಡ ಸುತ್ಕೋಬೋದು. ಇದಕ್ಕೆ ಈ ಪೇಸ್ಟ್ ಹೊರಗಡೆ ಬರುತ್ತಪ್ಪ ಅಂತಂದರೆ, ಇಲ್ಲಾಂದರೆ ಈ ರೀತಿ ಚೆನ್ನಾಗಿ ತಿರುಗಿಸಿ ಯೂಸ್ ಮಾಡ್ಬೋದು. ನಾನಿಲ್ಲಿ ಪ್ಲೇನ್ ಪೇಪರ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಒಂದು ತಟ್ಟೆಗೆ ಆಯಿಲ್ ಹಾಗೆ ಹಿಟ್ಟು ಕೂಡ ಹಚ್ಚಿ ಇದನ್ನು ಈ ರೀತಿ ಡಾಟ್ಸ್ ಆಗಿ ಇಟ್ಕೊತಾ ಹೋಗಬೇಕು. ಮೇಲ್ಗಡೆ ಆದಷ್ಟು ಈ ರೀತಿ ಶೇಪ್ನ ಕೊಡ್ಕೊತಾ ಹೋಗಬೇಕು. ಈ ಚಾಕೋ ಚಿಪ್ಸ್ ಶೇಪ್ ಬರುತ್ತಲ್ವ, ಆ ರೀತಿ ನಾನು ಇದನ್ನು ಎಲ್ಲವನ್ನು ಕೂಡ ಈ ರೀತಿ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಇದು ಏನು ಇಲ್ಲಪ್ಪ ಅಂತಂದರೆ ಒಂದು 5 ರೂಪಾಯಿ ಪ್ಯಾಕೆಟಲ್ಲಿ ನಮಗೆ 2 ಶೀಟ್ ಆಗಿದೆ ಇದು. ನೋಡಿ, ಈ ರೀತಿ ನಾನು ಎಲ್ಲವನ್ನು ರೆಡಿ ಮಾಡ್ಕೊತಿದ್ದೀನಿ. ಬಹಳ ಆಗ್ತವೆ. 1-2 ಶೀಟ್ ರೆಡಿ ಆಗಿದೆ. ಇದನ್ನು ಚೆನ್ನಾಗಿ 1-2 ದಿವಸ ಬಿಸಿಲಿಗೆ ಅಥವಾ ಫ್ಯಾನ್ ಕೆಳಗೆ ಕೂಡ ನಾವು ಒಣಗಿಸಿದ್ರೆ ನಮಗೆ ಚಾಕೋ ಚಿಪ್ಸ್ ರೆಡಿ ಆಗುತ್ತೆ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕಿ. ನಾನು ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.